ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕುಚ್ಚಲಕ್ಕಿಯಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಇಲ್ಲಿ ನೋಡಿ, 1 ಕಪ್ ಕುಚ್ಚಲಕ್ಕಿ ನಾನು ತಗೊಂಡಿದ್ದೀನಿ. ಮೊದಲು ನೋಡಿ, ಕರೆಕ್ಟ್ 1 ಕಪ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ, ಅದೇ ರೀತಿ ಸ್ವಲ್ಪ ಬಾದಾಮ್ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಬಿಟ್ಟು ಇದನ್ನ ತೊಳಿಬೇಕು. ಚೆನ್ನಾಗಿ ತೊಳ್ಕೊಳ್ಳಿ. ನಾನು ಇದನ್ನ ಚೆನ್ನಾಗಿ ತೊಳೆದು ತರ್ತೀನಿ. ಮೊದಲು ನೋಡಿ, ತೊಳೆದು ತಂದಿದ್ದೀನಿ. ಇವಾಗ ಇನ್ನೇನ್ ಮಾಡ್ಬೇಕಂದ್ರೆ ಒಂದು ಜರಡಿಯಲ್ಲಿ ಈ ರೀತಿ ಹಾಕ್ಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು. ಬಟ್ಟೆಯಲ್ಲಿ ಬೇಕಿರೋ ಹಾಕೋಬಹುದು. ಈ ರೀತಿ ಹಾಕಿದ್ರು ಕರೆಕ್ಟ್ ಆಗಿ ಒಣಗಿ ಸಿಗುತ್ತೆ ನಮಗೆ. ಜಾಸ್ತಿ ಹೊತ್ತು ಏನು ಬೇಡ, ಒಂದು 15 ನಿಮಿಷ ಹೀಗೆ ಇಟ್ರೆ ಅದರಲ್ಲಿರೋ ನೀರಿನ ಅಂಶ ಮಾತ್ರ ಹೋದ್ರೆ ಸಾಕು ನಮಗೆ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಒಂದು 15 ನಿಮಿಷ ಆಗಿದೆ. ಇವಾಗ ನೋಡಿ, ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಸಿಕ್ಕಿದೆ ನಮಗೆ. ಈ ರೀತಿ ಆದ್ರೆ ಸಾಕು. ಅಷ್ಟೊತ್ತಿಗೆ ನಾನೊಂದು ಇಲ್ಲಿ ಒಂದು ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ ಮಣ್ಣಿನ ಪ್ಯಾನ್ ತಗೊಂಡಿರೋದು, ಯಾವುದಾದ್ರೂ ಪರವಾಗಿಲ್ಲ. ಇದರಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ಇದರಲ್ಲಿ ಸ್ವಲ್ಪ ಇರೋದು, ತುಂಬಾ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುರಿಬೇಕು. ನಾನಿಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿತೀನಿ. ನೋಡಿ, ಫುಲ್ ಆಗಿ ಹುರ್ಕೊಂಡಿದ್ದೀನಿ. ಇವಾಗ ಈ ರೀತಿ ಇದೆ, ಸಾಕು. ಇನ್ನು ಇದನ್ನ ತೆಗೆದು ಬೇರೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ಇನ್ನು ನಮಗೆ ಅದೇ ಪ್ಯಾನ್ ಅಲ್ಲಿ ಉಳಿದಿರುವಂತಹ ಬಾದಾಮು ಮತ್ತು ಗೋಡಂಬಿಯನ್ನು ಕೂಡ ಹುರಿಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ಕೂಡ ಹುರ್ಕೋತೀನಿ. ನೋಡಿ, ಇದು ಕೂಡ ಹುರ್ಕೊಂಡಿದ್ದೀನಿ. ಎಲ್ಲ ಕೂಡ ಇದರಲ್ಲಿ ಹಾಕಿಟ್ಟು ಇದು ಸ್ವಲ್ಪ ಆರಿದ್ಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಬೇಕು. ನುಣ್ಣಗೆ ಹುಡಿ ಮಾಡಬೇಕು, ಸ್ವಲ್ಪ ತರಿ ತರಿ ಇರಬಾರ್ದು. ಹುಡಿ ಕೂಡ ರೆಡಿ ಆಗಿದೆ. ಇವಾಗ ಇನ್ನೊಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಬೆಲ್ಲ, ಹುಡಿ ಮಾಡಿದ ಬೆಲ್ಲ ಹಾಕ್ತಾ ಇದ್ದೀನಿ. ಅದೇ ರೀತಿ 1 ಕಪ್ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ. ಏಲಕ್ಕಿ ಹಾಕ್ತಿದ್ರೆ, ಇಡೀ ಏಲಕ್ಕಿ ಹಾಕ್ತಿದ್ರೆ ಇವಾಗ ಸೇರಿಸ್ಕೊಳ್ಳಿ. ಹುಡಿ ಸೇರಿಸ್ತಿದ್ರೆ ಆಮೇಲೆ ಬೇಕಿರೋ ಸೇರಿಸ್ಬೋದು. ನೋಡಿ, ಇಲ್ಲಿ ರುಬ್ಬಿ ತಂದಿದ್ದೀನಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದೇ ರೀತಿ ರುಬ್ಕೊಳ್ಳಿ. ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ನಷ್ಟು ಏಲಕ್ಕಿ ಹುಡಿ ಕೂಡ ಸೇರಿಸ್ತೀನಿ. ಆಮೇಲೆ ನಾವಿಲ್ಲಿ ಹುಡಿ ಮಾಡಿಟ್ಟಂತಹ ಅಕ್ಕಿ ಹುಡಿ ಇದೆಯಲ್ಲ, ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ. ಅಕ್ಕಿ ಅಂದ್ರೆ ಅಕ್ಕಿ, ಬಾದಾಮ್, ಗೋಡಂಬಿ ಎಲ್ಲ ಹಾಕ್ಬಿಟ್ಟದ್ದು. ಇನ್ನು ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಒಂದೊಂದು ಸೌಟ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿದೆ ಇದು. ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ನಷ್ಟು ಹುಡಿ ನಾವು ಬಾಕಿ ಮಾಡಬೇಕು. ಎಲ್ಲ ಕೂಡ ಇದಕ್ಕೆ ಸೇರಿಸ್ಬೇಡಿ. ನೋಡಿ, ಇಷ್ಟು ಬಾಕಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಮಿಕ್ಸ್ ಮಾಡಿ ರೆಡಿ ಆಗಿದೆ. ಇವಾಗ ಇನ್ನು ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿ ನೋಡ್ಕೊಂಡು ಮಾಡ್ಬೋದು. ನೋಡಿ, ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಕರೆಕ್ಟ್ ಉಂಡೆ ಆಗಿದೆ. ಇನ್ನು ಇದನ್ನ ನಾವು ಅವಾಗ ಸ್ವಲ್ಪ ಬಾಕಿ ಮಾಡಿಟ್ಟಿದ್ವಿ ಅಲ್ವಾ, ಆ ಹುಡಿಯ ಮೇಲ್ಗಡೆ ಈ ರೀತಿ ಫುಲ್ ಆಗಿ ಹಾಕ್ಬಿಟ್ಟು ಕವರ್ ಮಾಡಬೇಕು. ಎಕ್ಸ್ಟ್ರಾ ಹುಡಿ ಇರಬಾರ್ದು. ನೋಡಿ, ಒಂದ್ಸಲ ಈ ರೀತಿ ಮಾಡಿಬಿಟ್ಟು ಕೈಯಲ್ಲಿ ಈ ರೀತಿ ಮಾಡಿದ್ರೆ ಫುಲ್ ಆಗಿ ಎಕ್ಸ್ಟ್ರಾ ಇರುವ ಹುಡಿ ಎಲ್ಲ ಹೋಗ್ಬಿಡುತ್ತೆ. ನಮ್ಗೆ ಜಸ್ಟ್ ಕವರ್ ಆದ್ರೆ ಸಾಕು. ನೋಡಿ, ಈ ರೀತಿ ಆದ್ರೆ ಸಾಕು. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಅಕ್ಕಿ ಉಂಡೆ ಅಥವಾ ಅಕ್ಕಿ ಲಡ್ಡು ಇಲ್ಲಿ ರೆಡಿ ಆಗಿದೆ. ಟ್ರೆಡಿಷನ್ ಅಂದ್ರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತ ಒಂದು ರೆಸಿಪಿ ಇದು. ಈ ಅಕ್ಕಿ ಉಂಡೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಒಂದು ವಿಧಾನ ನಾನು ನಮ್ಮ ಚಾನಲ್ ಪೋಸ್ಟ್ ಮಾಡಿದ್ದೀನಿ, ಸ್ವಲ್ಪ ಹಳೆ ವಿಡಿಯೋ. ಆದ್ರೆ ಇವತ್ತು ಇನ್ನೊಂದು ಮೆಥಡ್ ಅಲ್ಲಿ ಮಾಡಿದ್ದೀನಿ. ನೋಡಿ, ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಈ ರೀತಿ ಮಾಡಿದ್ರೆ ಮೃದು ಆಗಿರುವಂತಹ ಲಡ್ಡು ಸಿಗುತ್ತೆ ಅಥವಾ ಅಕ್ಕಿ ಉಂಡೆ ಸಿಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.